ಯಾಕಿದನ್ನು ನಾನು ಪ್ರೇಮ ಈ ವಿಚಾರ ಮಾಡಿದೆ ಅಂತಂದರೆ, ಹಿಂದೂ ಹುಡುಗಿಯ ತಾಯಿ ಎಷ್ಟು ಅಳ್ತಾಳೆ ಅಷ್ಟೇ ಮುಸ್ಲಿಂ ಹುಡುಗಿ ತಾಯಿನೂ ಕೂಡ ಅಳ್ತಾಳ. ಆ ತಾಯಿಯ ವೇದನೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮುಂದೆ ನಮ್ಮ ಗೋಸೇವಕರಿಗೆ ಒಂದು ಮಾತು ಹೇಳ್ತೀನಿ. ಗೋಸೇವೆ ರಕ್ಷಣೆಗಾಗಿ ಹೋಗಬೇಕು ನಮ್ಮ ಧರ್ಮ. ಆದರೆ ಒಬ್ಬನೇ ಹೋಗಿ ನಾನು ಹಿಡಿತೀನಿ ನಾ ಮಾಡ್ತೀನಿ ಅಂದ್ರೆ ನಿನ್ನ ಮೂರ್ಖತನ. ಸತ್ತಿದ್ರೆ ಒಂದು ಆಕಳು ಸಾಯ್ಲಿ. ನೀನು ಹಿಡಿಬೇಕಾಗಿದ್ರೆ ನಿನ್ನ ಜೊತೆ 100 ಜನ ಇದ್ದು ಅದನ್ನು ಎದುರಿಸ್ತಕ್ಕಂಥ ತಾಕತ್ತಿದ್ರು ಹೋಗು, ಇಲ್ಲೋದ್ರೆ ನೀನು ಬದುಕಿಸ್ಕೋ. ನಾಳೆಗೆ ನೀ 1000 ಆಕಳುಗಳನ್ನು ರಕ್ಷಿಸ್ಬೋದು. ನೀ ಸತ್ತೋದಿ ಅಂದ್ರೆ ಏನು ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ತರುಣರಿಗೆ ಆವೇಶ ಚಲೋ ಅಲ್ಲ, ಉದ್ವೇಗ ಚಲೋ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕಾಗಿದೆ. ಎಲ್ಲಿ ನಮ್ಮನ್ನು ಹಾಳು ಮಾಡ್ಲತ್ತಾರ? ನಾಳೆನೇ ಬರ್ತದೆ ಈಗ ಬಸವ ಪಂಚಮಿ. ಎಷ್ಟು ಸುಂದರ ಶಬ್ದ. ನಾಗ ಪಂಚಮಿ ಹೋಗಿ ಬಸವ ಪಂಚಮಿ. ಆ ಬಸವ ಪಂಚಮಿ ದಿವಸ ನೀವ್ಯಾರೂ ಕೂಡ ಹಾಲು ಹಾಕ್ಬಾರ್ದು. ಬೇರೆ ಅವ್ರಿಗೆ ಕುಡಿಸ್ರಿ, ಇವ್ರಿಗೆ ಕುಡಿಸ್ರಿ, ಹಂಗೆ ಕುಡಿಸ್ರಿ, ಹಿಂಗೆ ಕುಡಿಸ್ರಿ. ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲಿ ಕಲ್ಲಿಗೆ ಹಾಲು ಹಾಕಂತ ಹೇಳಿಲ್ಲ, ಹುತ್ತಿಗೆ ಹಾಲು ಹಾಕು ಅಂತ ಹೇಳಿದೆ. ಹುತ್ತಿಗೆ ಹಾಲು ಹಾಕುವುದಿದೆ, ಅದು ಪಂಚಮಿ ದಿನ ಹಾಕಬೇಕಾಗಿದೆ. ಅವಾಗ ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾಗಿದೆ. ಪುಷ್ಯ ನಕ್ಷತ್ರ ಮಳೆ ಪ್ರಾರಂಭವಾದಾಗ ಪ್ರತಿ ಮನೆಯಿಂದ 1 ಬಟ್ಟಲ ಹಾಲು ಹುತ್ತಿಗೆ ಹಾಕಿದಾಗ ಆ ಮಳೆ ನೀರು, ಜಿನಿ ಜಿನಿ ಮಳೆ ನೀರು ಆ ಹುತ್ತಿನ ಒಳಗೆ ಹರಿದು ಹೋಗ್ತದ. ಅಲ್ಲೇನು ಕಠೋರವಾಗಿರತಕ್ಕಂಥ ಕಲ್ಲೇನಿದೆ, ಆ ಕಲ್ಲನ್ನು ಒಡೆದು ತನ್ನ ಬಾಯಿಯ ಕಣದಲ್ಲಿ ಆ ಬಿಳಿ ಇರುವೆ ಗೊನ್ನಿ ಹುಳ ಅದನ್ನು ಮೇಲೆ ತಂದೆ ಬೇಡ್ತದ. ನಿಮಗೆ ಬದುಕು ಸಲುವಾಗಿ ಅದು ವಾಟರ್ ರಿಚಾರ್ಜ್ ಮಾಡಿಕೊಡ್ಲತ್ತದ. ಅದು ಬೇಡ ಅಂತ ಇವ್ರು ಹೇಳುತ್ತ. ಮುಂದೆ 3 ಫೀಟ್ ಕೆಳಗಡೆ ಇರತಕ್ಕಂಥ ಮಣ್ಣಿನಲ್ಲಿ ಮೈಕ್ರೋ ನ್ಯೂಟ್ರಿನ್ಸ್ ಇದೆ. 1 ಫೀಟ್ ಮೇಲ್ಗಡೆ ಇರತಕ್ಕಂತಹ ಮಣ್ಣಿನಲ್ಲಿ ಜೀವಕೋಶಗಳಿವೆ. ಅವೆರಡೂ ಹುತ್ತಿನ ಮೇಲೆ ಬಿದ್ದಂಥ ಮಣ್ಣನ್ನು ತಂದು ಗಣಪತಿ ಮಾಡುವಂತ 40 ದಿವಸದ 30 ದಿವಸದ ನಂತರ ಬರ್ತದ. 1 ಕಿಲೋ ಗಣಪತಿ ಕನಿಷ್ಠ ಪಕ್ಷ 1 ಲಕ್ಷ ಮೌಲ್ಯದ ಗೊಬ್ಬರನ್ನ, ಜೀವಕಣಗಳನ್ನ, ಜೀವಕೋಶಗಳನ್ನ, ಜೀವ ಶೆಲ್ಸ್ಗಳನ್ನ ಮಂಡಿಗೆ ತಾಕತ್ ಕೊಡ್ತಕ್ಕಂಥದ್ದು ಅಷ್ಟು ದೊಡ್ಡದಿದೆ. ಸಣ್ಣದೊಂದು ಜೀವಕೋಶದ ಪ್ಯಾಕೆಟ್ ನಾವು ತರ್ಲಿಕ್ಕೆ ಹೋಗಿದ್ರೆ ಅದ್ರ ಕಿಮ್ಮತ್ತು 10,000 20,000 ಗಟ್ಟಲೆ ಹೇಳ್ತಾರೆ. ಇದು ಅಂಧಶ್ರದ್ಧೆನಾ? ಇವ್ರಿಗೆ ಬುದ್ಧಿನೇ ಇಲ್ಲ, ಅಧ್ಯಯನ ಮಾಡಿಲ್ಲ, ಸಂಶೋಧನಾತ್ಮಕ ಚಿಂತನೆನೇ ಇಲ್ಲ. ಇನ್ನೊಂದು ಖತರ್ನಾಕ್ ವ್ಯವಸ್ಥೆ ನಿಮಗೆ. ಮನೆಗಿಂದ ದೇವ್ರ ತೆಗಿರಿ. ನಂಬಲ್ಲೊಬ್ಬ ಬಂದ, ನನಗೆ ಗುರ್ತಿದ್ದಿಲ್ಲ ಇದು ದೇವ್ರ ತೆಗಿರಿ ಅಂತಂಬ. ಒಬ್ಬ ಬಂದ, ಅಪ್ಪೋರೆ 20 ವರ್ಷ ಹಿಡಿದು ನೋಡ್ಲತ್ತೀನಿ, ನಿಮ್ಮ ಮಠ ಹೆಂಗದ ಹಂಗೆ ಅದ, ಏನು ದೊಡ್ಡದು ಬೆಳೆದಿಲ್ಲ, ಏನು ಮಾಡಿಲ್ಲ. ನೀವು ನಂದು 2 ಮಾತು ಕೇಳ್ರಿ, ನೋಡ್ತಾ ನೋಡ್ತಾ ನಿಮ್ಮ ಮಠ ಹಿಂಗೆ ದೊಡ್ಡದು ಮಾಡಿ ಹಾಕ್ತೀನಿ ಅಂತಂದ. ಏನು ಅಂತಂದ. ಈ ನಂಬರ್ ಹೇಳ್ತೇನೆ ಅಂತ ಕೇಳ್ದ, ಅಥವಾ ಮತ್ತೇನಾರ ನನಗೆ ಜಾದು ಮಾಡಿಕೊಡ್ತೇನೋ ಅಂತ ಕೇಳ್ದ. ಅವ ಒಂದೇ ಹೇಳ್ದ, ನಿಮ್ದೆಲ್ಲ ದೊಡ್ಡ ದೊಡ್ಡ ಶಿಷ್ಯರ ಮನೆಯವರಿ, ಗೌಡ್ರು, ದೇಶಮುಖರು, ದೇಶಪಾಂಡೆ, ಅಂಥವ್ರ ಮನೆಯೊಳಗ ದೇವರುಗಳು ಇರ್ತಾವು. ಆ ಕಂಚಿನ ಪಂಚಲೋಹಗಳಿಂದ, ಪಂಚಧಾತುಗಳಿಂದ ನಿರ್ಮಾಣವಾದಂಥ ದೇವರು ಇರ್ತಾವ. ಆ ದೇವರು ನೀವು ತಗೋರಿ, ದೇವ್ರು ತೆಗಿ ಅಂತ ಹೇಳ್ರಿ, ಮ್ಯಾಲೊಂದು ಫೋಟೋ ಕೊಡ್ರಿ, ಇಡ್ರಿ. ಆ ದೇವರು ನೀವು ತಂದು ಮಠದ ಚೆಕ್ ಹೆಂಗೆ ಮಾಡಬೇಕು ಅಂತಂದ್ರೆ, ಹಿಂಗೆ ಅಕ್ಕಿ ಹಿಡಿಬೇಕು. ನೀವೇನು ಮಾಡಿ ನೋಡ್ರಿ, ಈಗ ನಿಮ್ಮ ಮನೆ ದೇವ್ರು ಇದ್ದು ಅಂತಂದ್ರೆ ಹಿಂಗೆ ಅಕ್ಕಿ ಹಿಡೀರಿ, ಅಥವಾ ಒಂದು ಬಟ್ಟಿಯೊಳಗೆ ಅಕ್ಕಿ ಕಟ್ಟಿ ಹಿಂಗೆ ಸಮೀಪ ಹಿಡ್ರಿ. ಅದು ಸುಡ್ಲತ್ತು ಅಂತಂದ್ರೆ ಅದರೊಳಗೆ ಅಲ್ಫಾ, ಬೀಟಾ, ಗಾಮಾ ಅಂತ 500 ವರ್ಷದ ನಂತರ ತಂತಾನೆ ಸೃಷ್ಟಿ ಆಗ್ತದೆ. ಅದ್ರ ಕಿಮ್ಮತ್ತೆಷ್ಟು ಅಂದ್ರೆ 1 kg ದೇವರಿಗೆ 1,000 ಕೋಟಿ ರೂಪಾಯಿ. ಇದು ಸ್ಮಗ್ಲಿಂಗ್ ವ್ಯವಸ್ಥೆ. ದೇವ್ರ ತೆಗಿ ಮತ್ತು ಸ್ಮಗ್ಲಿಂಗೇ ಬಂತಲ್ಲ. ಅಂಥದಕ್ಕೆ ನಮ್ಮ ಜನ, ಮುಗ್ಧ ಜನ ಭಾವುಕರಾಗಿ ಹೋಗ್ತಕ್ಕಂಥದ್ದು ಏನು. ಮುಂದೆ ಯಾವ ಹಳೆ ದೇವ್ರನ್ನೂ ಕೂಡ ಎಲ್ಲೂ ತೆಗಿಲಿಕ್ಕೆ ಹೋಗ್ಬೇಡ್ರಿ. ನಾ ಹೇಳಿದ್ದ ಪ್ರಯೋಗ ನೋಡ್ರಿ, ಹಿಂಗಿತ್ತು ಅಂತಂದ್ರೆ ಉದ್ಧಾರ ಮಾಡ್ಕೋರಿ. ಸಾಲಿಗ್ರಾಮ್ ಅಂತ ಇರ್ತದೆ ನಿಮ್ಮ ಮನೆಯೊಳಗೆ, ಅದ್ರ ಮ್ಯಾಲ ಒಂದು ಗೋಡೆ ರೌಂಡ್, ಒಂದು ವೇಳೆ ಗೋಲ ಸ್ವಲ್ಪ ಒಂದು ಗೇರಿ ಬಂದಂಗೆ ಬಂದಿದ್ದಿತ್ತು ಅಂತಂದ್ರೆ ಒಳಗಡೆ ಡೈಮಂಡ್ ಅದ ಅಂತ ತಿಳ್ಕೊಳ್ಬೇಕು. ಸಾಲಿಗ್ರಾಮ್ದಾಗ ಅದಕ್ಕೆ ಮಷಿನ್ ಹಚ್ಚಿ ಚೆಕ್ ಮಾಡಿ ಹೊಡಿರಿ. ನೀವು ಸಾವುಕಾರ ಆಗ್ರಿ, ಅವನಿಗರ ಸಾವುಕಾರ ಮಾಡೋ ಸಲಕ್ಕೆ ದೇವ್ರು ಕೊಡಬೇಡ್ರಿ. ಏನು ಇವೆಲ್ಲವೂ ಕೂಡ ಎಷ್ಟು ಭಯಾನಕವಾಗಿರ್ತಕ್ಕಂಥ ಕಳ್ಳ ನಾಟಕಗಳನ್ನಾಡಿ
ಜನರನ್ನು ಮೋಸ ಮಾಡತಕ್ಕಂಥ ವ್ಯವಸ್ಥೆ, ಇದೆಲ್ಲದರಿಂದ ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಉಳಿಬೇಕಾಗಿದೆ. ಕೊನೆಗೆ ಯಾಕೆ ದೇವರು ಬೇಕಾಗಿದೆ ಅಂದರೆ ಒಂದಕ್ಕೆ ಕಾರಣಕ್ಕೆ ಬೇಕಾಗಿದೆ. ಈ ಮನಸ್ಸು ಅನ್ನತಕ್ಕಂಥದ್ದು ಬೆಳ್ಳಿ ಇದ್ದ ಹಾಗೆ. ಬಳ್ಳಿ ಇರುತ್ತದಲ್ಲ, ಅದು ಸ್ವತಃ ನಿಲ್ಲುವುದಿಲ್ಲ. ನಿಲ್ಲಕ್ಕೆ ಯಾವುದಾದ್ರು ಆಧಾರ ಬೇಕು. ಆ ಆಧಾರವೇ ಯಾವುದು ಅಂದ್ರೆ ದೇವರು, ಗುರು, ತಂದೆ, ತಾಯಿ ನನ್ನಿಂದ ಇದ್ದಾರೆ ಅಂತಕ್ಕಂಥದ್ದು ಒಂದೇ ಒಂದು ಶಬ್ದ ಇವನ ಆತ್ಮ ಬಲವನ್ನು ತುಂಬುತ್ತದ. ಅಂತಹ ದಿವ್ಯ ಶಕ್ತಿ ಈ ಮನಸ್ಸು ಸಶಕ್ತಗೊಳಿಸಬೇಕಾಗಿದ್ರೆ ಇದು ಇದೆ. ಈ ಹಬ್ಬ ಹರಿದಿನಗಳು ನಮ್ಮ ಉಲ್ಲಾಸವನ್ನು ಬೆಳೆಸ್ತವೆ. ಉಲ್ಲಾಸ ಬೆಳೀತು ಅಂದರೆ ಪೆಟ್ಟುಟೂರಿ ಗ್ಲ್ಯಾಂಟ್ ದ್ರವಿಸ್ತದೆ. ಗ್ಲ್ಯಾಂಟ್ ದ್ರವಿಸಿದಾಗ ಮಾತ್ರ 100 ವರ್ಷ ನೀನು ಬದುಕಲಿಕ್ಕೆ ಸಾಧ್ಯ. ಇದು ನಮ್ಮ ದೇಶದ ಸಂಸ್ಕೃತಿಯ ಹಬ್ಬ. ಇವತ್ತವು ಹಬ್ಬಗಳು ಹಾಳಾಗ್ತಾ ಇವೆ. ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮದು. ಗಣೇಶನ ಹಬ್ಬ ಆದ ನಂತರ ನಮ್ಮ ಹಳೆ ಜನ ಹೇಳ್ತಿದ್ರು, ಅದು ಎಲ್ಲಿ ಹೋಗಿ ಕೂಡಿಸ್ಬೇಕು ಅಂತಂದರೆ ಸೀದಾ ಹೊಲದಾಗ ಒಯ್ದಿಡು, ಅಬಟಿ ಗಿಡ ಕೆಳಗಿಡು ಅಂತ ಹೇಳ್ತಿದ್ರ ಅಥವಾ ಅರಣಿ ಮೇಲಿಡು. ಮಳೆ ಹನಿ ಬಿದ್ದಾಗೆಲ್ಲ ಇಡೀ ಹೊಲದ ತುಂಬ ಆ ದಿವ್ಯ ಶಕ್ತಿ ಹರಿತಿತ್ತು. ಆ ಮೈಕ್ರೋ ನ್ಯೂಟ್ರಿನ್ಸ್ಗಳು, ಸೂಕ್ಷ್ಮ ಜೀವಕಣಗಳು ಬೆಳೀತಿದ್ದು. ಇವೆಲ್ಲ ವಿಜ್ಞಾನದ ಆಧಾರದ ಮೇಲೆ ನಮ್ಮ ಸನಾತನ ಸಂಸ್ಕೃತಿ ಬೆಳೆದು ಬಂದಿದೆ. ಇದಕ್ಕೆ ಈ ಸಂಸ್ಕೃತಿನ ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ ಅಂತಕ್ಕಂಥದ್ದು ಉದ್ದೇಶದಿಂದ ಇಟ್ಟುಕೊಂಡು ಗೊತ್ತಾ, ಈ ಹೋರಾಟ ಮೌನದ ಹೋರಾಟ. ಅಪ್ಪಾಜಿಯವರು ಮಾತಾಡಬಾರ್ದು, ಒಳ್ಳೆಯದು. ಯಾಕ? ಒಂದೇ, ಅಲ್ಲಮ ಪ್ರಭುಗಳು ಬೆಳಗಿನಲ್ಲಿ ಬೆಳಗಾಗಿ ಹೋದರು, ಮೌನದಲ್ಲಿ ಮೌನ ಆಗಿ ಹೋಗಿದ್ರು. ಅವರು ಇಟ್ಟಂತಹ ಮೌನ ಶಕ್ತಿ ಇವತ್ತು ಮತ್ತೆ ಆರಂಭವಾಗ್ತದೆ. ಅಪ್ಪವರ ಮೌನದಿಂದ ಪ್ರಾರಂಭವಾದಂಥ ಕಾರ್ಯ ಭವಿಷ್ಯತ್ನಲ್ಲಿ ಪ್ರತಿಯೊಬ್ಬರನ್ನ ಮಾತಾಡಿಸುವ ತಾಕತ್ತು ನಿಮಗೆಲ್ಲರಿಗೆ ಬರುತ್ತಂತಕ್ಕಂಥ ವಿಶ್ವಾಸ ನನಗೆ. ಒಬ್ಬ ದಾರ್ಶನಿಕ ಒಂದು ಸುಂದರ ಮಾತನ್ನು ಹೇಳಿದ್ದಾನೆ. ಅಮೆಜಾನ್ ಅನ್ನತಕ್ಕಂಥ ಪರ್ವತ ಇರುವೆ ಕಾಲಿಗೆ ಗೆಜ್ಜೆ ಕಟ್ಟಿದ್ರ ಆ ಗೆಜ್ಜೆ ಶಬ್ದ ಭಗವಂತನಿಗೆ ಕೇಳಿ ಹೋಗುತ್ತೆ ಅನ್ನತಕ್ಕಂಥದ್ದು. ಇವತ್ತು ತಾವೆಲ್ಲರೂ ಬಂದಿದ್ರಿ, ಇಷ್ಟೆಲ್ಲ ಸಂತರು ಬಂದಿದ್ದಾರೆ. ಎಲ್ಲರ ಸಂತರ ಉದ್ದೇಶ ಏನಿದೆ? ಹಿಂದೂ ಧರ್ಮ ಸಂರಕ್ಷಣೆ ಆಗಬೇಕು, ವೀರಶೈವ ಲಿಂಗಾಯತ ಧರ್ಮ ಸಂರಕ್ಷಣೆ ಆಗಬೇಕು. ನಾವೆಲ್ಲರೂ ಒಂದು ಅನ್ನತಕ್ಕಂಥದ್ದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಬಂಧು ಅನ್ನತಕ್ಕಂಥದ್ದನ್ನು ವಿಶ್ವಕ್ಕೆ ಸಾರತಕ್ಕಂಥ ಶಾಂತಿಯ ಮಂತ್ರದ ಪಾಠ, ಶಾಂತಿಯ ಮಂತ್ರದ ಸಂಕಲ್ಪದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇದು ಇಷ್ಟಕ್ಕೆ ಮುಗುದಿಲ್ಲ. ಇವತ್ತು ಆರಂಭ, ಇವತ್ತು ದೀಪ ಪ್ರಜ್ವಲನ ಆಯಿತು, ಗಿಡಕ್ಕೆ ನೀರು ಹಾಕಿ ಆರಂಭ ಆಯಿತು. ಈ ವೃಕ್ಷ ಮಹಾವೃಕ್ಷವಾಗಿ ಬೆಳೀತದ. ಯಾವಾಗ ಬೀಜ ಹೊರಗಡೆ ಇರುತ್ತದ, ಅದು ಸುಮ್ಮನೆ ಕಾಣಿಸ್ತಾ ಇರ್ತದ. ಬೀಜ ಮಣ್ಣಿನಲ್ಲಿ ಮೌನವಾಗಿ ಕೂಡುತ್ತದ, ಮಹಾವೃಕ್ಷಕ್ಕೆ ಜನ್ಮ ಕೊಡ್ತದ. ಇವತ್ತು ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಎಲ್ಲ ಭಕ್ತರ ಮಧ್ಯದಲ್ಲಿ ಹೊಸ ಚೈತನ್ಯಕ್ಕೆ ನಾಂದಿ ದೀಪವನ್ನು ಬೆಳಗಿಸಿದ್ದಾರೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ. ಕೊನೆಯ ಸಂದರ್ಭದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಏನು ಅವರೆಲ್ಲ ತಿಳ್ಕೊಂಡು ಹುಸುತ್ವದ್ರೆ ಅವು ಒಂದೇ ಹೇಳ್ತೀನಿ. ಪದ್ಯದ ಅರ್ಥ ಪಲ್ಲವಿ ಅಂತೆ. ಅನ್ನದ ಒಂದು ಅಗಳ ನೋಡಿದ್ರೆ ಸಾಕು. ನೀವೆಲ್ಲರೂ ಕಟಿಂಗ್ ಮಾಡ್ಕೊಳ್ತೀರಿ ಅಲ್ಲ, ಯಾರ ಬಲ ಕೇಳಿ ಅದಕ್ಕಾಗಿ ಲೇಟ್ ಮಾಡಿ ಬರಬೇಡ್ರಿ, ಬರ್ರಿ. 1900 ದುಡ್ಡು ನಮ್ಮ ಹತ್ತಿರ ಹಾಗೆ ಅದ. ಜನಾಂಗದ ಎಲ್ಲ ಜನಗಳು ಎಲ್ಲಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಬಸವ ಕಲ್ಯಾಣಕ್ಕೆ ವಿರೋಧ ಮಾಡೋರು ನೀವ್ಯಾರು ಅಂತ ಕೇಳಿದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಇದು ಜನಾಂಗದ ಎಲ್ಲ ಯಾವ ಕಾರ್ಯಕ್ರಮದಾಗೂ ಕೂಡ ನಡೆದ ಹಾಗೆ ಅದ. ಇಂಥವೆಲ್ಲ ನೋಡಿದ್ರೆ ಇದಕ್ಕಾಗಿ ಚಿಂತನೆ ಮಂಥನೆ. ಬಸವ ಕಲ್ಯಾಣದ ಜನ ಈ ಸಲ ನಾವೆಷ್ಟು ಸಲ ಕಾರ್ಯಕ್ರಮ ಮಾಡಿದ್ವಿ, ಯಾವ ಕಾರ್ಯಕ್ರಮದಾಗೂ ಕೂಡ ನಡೆದ್ರಿ ಯಾವ ತಂತಾನೆ ಅವುಗಳು ಮಾಡ್ಕೋತಾವ ಅಂತ ಅನ್ಬೇಕು, ಕೂಡ್ಬೇಕು, ದುಕಾನದಾಗೆ ಕೂಡ್ಬೇಕು. ಒಂದ್ಸಲನೂ ಬಂದಿಲ್ಲ. ಆದ್ರೆ ಈ ಸಲ ಪೂರ 93 ಜಾತಿ ಜನಾಂಗದ ಎಲ್ಲ ಜನಗಳು ಎಲ್ಲಾದ್ರೂ ಇದ್ದಿದ್ರೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಬಸವ ಕಲ್ಯಾಣಕ್ಕೆ ವಿರೋಧ ಮಾಡೋರು ನೀವ್ಯಾರು ಅಂತ ಕೇಳಿದ್ದು ಮೊಟ್ಟ ಮೊದಲನೆಯ ಕಾರ್ಯಕ್ರಮ ಯಾರ್ದು ಅಂತಂದ್ರೆ ಇದು ಬಸವ ಕಲ್ಯಾಣದ ಕಾರ್ಯಕ್ರಮ. ಬಸವ ಕಲ್ಯಾಣ ಉಳಿಸ್ಬೇಕಾಗಿದ್ರೆ ನೀವಿರಬೇಕು. ನನ್ನಂತ ಸ್ವಾಮಿ ಬರಬಹುದು, ಮಾರ್ಕೊಂಡು ಹೋಗಬಹುದು, ಆದ್ರೆ ಬಸವ ಕಲ್ಯಾಣ ಮಾತ್ರ ಉಳಿಬೇಕಾದ್ರೆ ನಿಮ್ಮಿಂದ ಮಾತ್ರ ಉಳಿತದ. ನೀವೆಲ್ಲ ಜನಾಂಗಗಳು ಒಂದಾಗಿರ್ಬೇಕಾಗ್ತದ. ದೇವಸ್ಥಾನ ಉಳಿಬೇಕಾಗಿದ್ರೆ, ಅನುಭವ ಮಂಟಪ ಉಳಿಬೇಕಾಗಿದ್ರೆ, ಪುರುಷ ಕೊಟ್ಟೆ ಉಳಿಬೇಕಾಗಿದ್ರೆ, ಇಲ್ಲಿನ ಸಂಸ್ಕೃತಿ ಉಳಿಬೇಕಾಗಿದ್ರೆ ನಿಮ್ಮ ಸಹಯೋಗಿ ಇರಲಿ ಅಂತ ಹೇಳಿ ಹೆಚ್ಚಿಗೆ ಮಾತನಾಡಲಾರ್ದೇನೆ ಎಲ್ಲ ಪೂಜ್ಯರ ಆಶೀರ್ವಾದ ಸದೈವ ಇರಲಿ. ಜೊತೆಯಲ್ಲಿ ನಾವು ಲಿಂಗಾಯತ ನಾವು ಇನ್ನು ಹಿಂದೂಗಳಲ್ಲ ಅಂತ ಮುಂದೆ ನೀವು ಕಂಪ್ಲೇಂಟ್ ಮಾಡೋದು ಬೇಡ. ಲಿಂಗಾಯತ ಎ, ಲಿಂಗಾಯತ ಬಿ. ನಾವು ಲಿಂಗಾಯತ ಬಿದಾಗ ಇದ್ದೇವೆ. ಲಿಂಗಾಯತ ಎ ಯಾರು? ಅವ್ರು ಪರ್ಮಿಷನ್ ಕೊಟ್ಟಾರ, ಕುಡಿಲಕ್ಕೆ ಬರ್ತದ ಅಂತ, ಖಂಡ ತಿಲ್ಲಕ್ಕೆ ಬರ್ತದ ಅಂತ. ಅವ್ರದ್ದು ಅದಲ್ಲ, ಅವರೆಲ್ಲ ಹೇಳ್ಯಾರ. ಅಂಥ
ಆ ಧರ್ಮ ನಿಮ್ಮ ಸಂಕಟ. ಅವ್ಗ ಅಪ್ಪಗ ಜಗಳ ಆಡೋ ಮನೆ ಹೊರಗೆ ಹಾಕೋ ಅವು ನಿಮ್ಗೆ ಮಾಡ್ಕೊಳ್ಳಿ. ನಾವು ನಮ್ಮ ಮನೆ ಮೇಲೆ ದೇವ್ರು ಇರ್ತದ, ಜಗಲಿ ಇರ್ತದ, ಮನೆಗೊಬ್ಬ ಗುರು ಇರ್ತಾನೆ, ಗುರು ಪರಂಪರೆ ಇದೆ, ಕುಲದೈವತೆ ಇದೆ. ಇದೆಲ್ಲ ಕಡೆ ವೀರಶೈವ ಲಿಂಗಾಯತ ಪರಂಪರೆ ನಮ್ದಿದೆ. ಇಂಥ ಒಂದು ಸುಂದರ ಪರಂಪರೆ ನೀವು ನಮ್ಮ ಕೆಣಕ್ಲಿಕ್ಕೆ ಹೋಗಬೇಡ್ರಿ, ನಾವು ನಿಮಗೆ ಕೆಣಕ್ಲಿಕ್ಕೆ ಹೋಗಲ್ಲ. ಇನ್ನು ಮುಂದೆ ಜಗಳನೇ ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದಾಗಿ ಬದುಕೋಣ. ನೀವು ಬದುಕ್ರಿ. ಇನ್ನು ಮುಂದೆ ಬುದ್ಧಿ ಬಂತು, ದೇವರು ಬಸವಣ್ಣ ನಿಮಗೆ ವಿಶ್ವಗುರು ಬಸವಣ್ಣ ಒಂದು ವೇಳೆ ಶಕ್ತಿ ಕೊಟ್ಟ ಅಂತಂದರೆ ನಾವು ನೀವು ಕೂಡಿ ಮತ್ತೆ ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ ಅಂತ ಹೇಳಿ ನನ್ನ ಶಬ್ದಕ್ಕೆ ವಿರಾಮ ಇಡ್ತೀನಿ.